ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಡಿಫೆನ್ಸ್ ಡಾರ್ಲಿಂಗ್ ಕನ್ನಡ. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ಕು ರೈಲ್ವೆ ಡ್ರೈವರ್ ALP ಅಸಿಸ್ಟೆಂಟ್ ಲೋಕೋ ಪೈಲಟ್ಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ನಮ್ಮ RRB ಬೆಂಗಳೂರು ಝೋನ್ನಲ್ಲಿ ಆ ವೆಬ್ಸೈಟ್ನಲ್ಲಿ ಅವರು ಸಹ ಒಂದು ವೆಬ್ಸೈಟ್ನಲ್ಲಿ ಅಧಿಸೂಚನೆ ಹೊರಡಿಸಿದ್ದಾರೆ. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ಕು ರೈಲ್ವೆ ಡ್ರೈವರ್ನ ನೇಮಕಾತಿ ಅಧಿಸೂಚನೆಯ ಸಂಪೂರ್ಣ ವಿವರಣೆ ಬೇಕಾದರೆ ಈ ವಿಡಿಯೋವನ್ನು ಲಾಸ್ಟ್ವರೆಗೂ ನೋಡಿ ಪೂರ್ತಿಯಾಗಿ. ಇದು ಒಂದು ಶುಭ ಸುದ್ದಿ ಅಂತ ಹೇಳ್ತಿದ್ದೀನಿ ಫ್ರೆಂಡ್ಸ್. ನಿಮಗೆ ಎಲ್ಲರಿಗೂ ಒಂದು ಕನಸಿರುತ್ತೆ, ನಾನು ಟ್ರೈನ್ ಡ್ರೈವರ್ ಆಗಬೇಕು, ALP ಆಗಬೇಕು, ನಾನು ರೈಲನ್ನು ಓಡಿಸ್ಬೇಕು ಅಂತ. ಫ್ರೆಂಡ್ಸ್, ಇದೇ ಥರ ಒಂದು ವಿಡಿಯೋವನ್ನು ನೋಡಿ. ಒಂದು ಲೇಡಿ ಅಸಿಸ್ಟೆಂಟ್ ಲೋಕೋ ಪೈಲಟ್ ಆ ಟ್ರೈನನ್ನು ಓಡಿಸ್ತಿರುವ ದೃಶ್ಯ. ಇದೇ ಥರ ಕನಸನ್ನು ಹೊತ್ತಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಶುಭವಾಗಲಿ. ಈ ಒಂದು ಚಾನ್ಸು ಬಿಡಬೇಡಿ, ಓದ್ಕೊಳ್ಳಿ. ಎಕ್ಸಾಮ್ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಆನ್ಲೈನ್ ಅಪ್ಲೈ ಮಾಡಿ ಚೆನ್ನಾಗಿ ಓದ್ಕೊಳ್ಳಿ. CBT 1 CBT 2 ಇರುತ್ತೆ. ಇದೇ ಥರ ಹಿಂದಿನ ವಿಡಿಯೋ ಸಹ ಮಾಡಿದ್ದೀನಿ ಎಲ್ಲ ವಿವರಣೆಗೆ. ಫ್ರೆಂಡ್ಸ್, ಇದು ಎಂಪ್ಲಾಯ್ಮೆಂಟ್ ನ್ಯೂಸ್ ಆ ವೆಬ್ಸೈಟಲ್ಲಿ ಸಿಕ್ಕಿರ್ತಕ್ಕಂಥ ಅಧಿಸೂಚನೆ. ಫ್ರೆಂಡ್ಸ್, ಇದು ಎಂಪ್ಲಾಯ್ಮೆಂಟ್ ನ್ಯೂಸ್ ಬಂದಿರೋ ಡೇಟು 29 ಮಾರ್ಚ್ 2025. ಇದು ಆನ್ಲೈನ್ ಅಪ್ಲಿಕೇಶನ್ ಡೇಟ್ ಬಂದುಬಿಟ್ಟು 12/4/2025. 12/4/2025 ಅಂದರೆ ಇವತ್ತಿಂದ ಆನ್ಲೈನ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಇವತ್ತಿಂದ ಆನ್ಲೈನ್ ಅರ್ಜಿ ಸಲ್ಲಿಸಲು ಸ್ಟಾರ್ಟ್ ಆಗುತ್ತೆ. ಕ್ಲೋಸ್ ಡೇಟ್ ಬಂದುಬಿಟ್ಟು ಆನ್ಲೈನ್ ಸಬ್ಮಿಷನ್ ಆನ್ಲೈನ್ ಕ್ಲೋಸ್ ಡೇಟ್ ಬಂದುಬಿಟ್ಟು 11/5/2025 ರಾತ್ರಿ 11:59ವರೆಗೂ ಅಪ್ಲಿಕೇಶನ್ ಡೇಟ್ ಇರುತ್ತೆ. ಅಂದರೆ ಒಂದು ತಿಂಗಳು ಇದೆ ಸೀದಾ. ಆನ್ಲೈನ್ ಪೇಮೆಂಟ್ ಲಾಸ್ಟ್ ಡೇಟ್ ಬಂದುಬಿಟ್ಟು 13/5/2025, 2 ದಿನ ಹೆಚ್ಚಿಗೆ ಇರುತ್ತೆ. ಅಪ್ಲಿಕೇಶನ್ ಮೋಡಿಫಿಕೇಷನ್ ವಿಂಡೋ ಕರೆಕ್ಷನ್ ಬಂದುಬಿಟ್ಟು 14/5/2025, 23/5/2025ವರೆಗೂ ಇರುತ್ತೆ. ಅಂದರೆ 14/5/2025 ಸ್ಟಾರ್ಟ್ ಆಗಿ 23/5/2025ವರೆಗೂ ಕ್ಲೋಸ್ ಆಗುತ್ತೆ. ನಾವು ಏನಾದರೂ ತಪ್ಪು ಅಪ್ಲಿಕೇಶನ್ನಲ್ಲಿ ಹಾಕಿದರೆ ಏನಾದರೂ ಅದು ಮೋಡಿಫಿಕೇಷನ್ ಮಾಡೋದು. ಫ್ರೆಂಡ್ಸ್, ಅಸಿಸ್ಟೆಂಟ್ ಲೋಕೋ ಪೈಲಟ್ ಲೆವೆಲ್ 2 ಪೇ ಲೆವೆಲ್ ಸ್ಕೇಲ್ ಬಂದುಬಿಟ್ಟು 7 CPC ಲೆವೆಲ್ 2 ಇರುತ್ತೆ. ಇನ್ಸ್ಟೆಂಟ್ ಪೇ ಬಂದುಬಿಟ್ಟು 19,900 ಇರುತ್ತೆ. ಬೇಸಿಕ್ಕು ಮೆಡಿಕಲ್ ಸ್ಟ್ಯಾಂಡರ್ಡು A1 ಇರುತ್ತೆ. ಏಜ್ ಬಂದುಬಿಟ್ಟು 1/7/2025ಕ್ಕೆ 18ರಿಂದ 30ವರೆಗೂ ಇರಬೇಕು ಫ್ರೆಂಡ್ಸ್. ಟೋಟಲ್ ವೇಕೆನ್ಸಿ 9,970 ವೇಕೆನ್ಸಿ ಇದ್ದಾವೆ. ಆಲ್ RRB ಝೋನ್ಸ್ ಎಲ್ಲ ಸೇರಿ 9,970. 1/7/2025ಕ್ಕೆ ಅಲ್ಲಿಂದ 18ರಿಂದ 30 ವರ್ಷ ಇರಬೇಕು ಫ್ರೆಂಡ್ಸ್. ಇದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ, ನಾನು ಹೇಳ್ತೀನಿ. ಏಜ್ ರಿಲ್ಯಾಕ್ಸೇಷನ್ ಬಂದುಬಿಟ್ಟು SC/ST ಕ್ಯಾಂಡಿಡೇಟ್ಸ್ಗೆ 5 ವರ್ಷ, OBC ನಾನ್ ಕ್ರಿಮಿಲೇಯರ್ ಕ್ಯಾಂಡಿಡೇಟ್ಸ್ ಬಂದುಬಿಟ್ಟು 3 ವರ್ಷ, ES ಸರ್ವಿಸ್ಮ್ಯಾನ್ಗೆ 3 ವರ್ಷ, OBC EX ಸರ್ವಿಸ್ಮ್ಯಾನ್ಗೆ 6 ವರ್ಷ, EX ಸರ್ವಿಸ್ಮ್ಯಾನ್ UR ಆ್ಯಂಡ್ EWSಗೆ 3 ವರ್ಷ ಇರುತ್ತೆ. ES ಸರ್ವಿಸ್ಮ್ಯಾನ್ SC/STಗೆ 8 ವರ್ಷ ಇರುತ್ತೆ ಫ್ರೆಂಡ್ಸ್. SC/STಗೆ 35 ವರ್ಷ ಆದರೂ ಏಜ್ ಇರುತ್ತೆ, 35 ವರ್ಷ ಆಗೋರು ಸಹ ಇರುತ್ತೆ. ನಮ್ಮ OBC ಅವರಿಗೆ 33. ಈ ಥರ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಫ್ರೆಂಡ್, ಎಜುಕೇಷನ್ ಬಂದುಬಿಟ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಎಲ್ಲರಿಗೂ ಯಾರಿಗೂ ಗೊತ್ತಿರಲಿಲ್ಲ. ಎಜುಕೇಷನ್ ಏನು, ಕ್ವಾಲಿಫಿಕೇಷನ್ ಏನು ಅಂತ ಮೆಸೇಜ್ ಹಾಕ್ತಿದ್ರಿ. ಅಸಿಸ್ಟೆಂಟ್ ಲೋಕೋ ಪೈಲಟ್ಗೆ ಲೆವೆಲ್ 2 CPCಗೆ 19,900 ಇರುತ್ತೆ. A1 ಮೆಡಿಕಲ್ಲು. ಇದು ಎಜುಕೇಷನ್ ಬಂದುಬಿಟ್ಟು SSLC ಪ್ಲಸ್ ITI ಆಗಿರಬೇಕು. NCVT SCVT ಆಗಿರೋರು ನಡೆಯುತ್ತೆ. ಇದು ಯಾವ್ಯಾವ ಟ್ರೇಡ್ ಅಂದರೆ ಫಿಟ್ಟರು, ಎಲೆಕ್ಟ್ರಿಷಿಯನ್, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್, ರೇಡಿಯೋ ಆ್ಯಂಡ್ TV, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್, ಮೋಟಾರ್ ವೆಹಿಕಲ್,
ವೈರ್ಮ್ಯಾನ್, ಟ್ರ್ಯಾಕ್ಟರ್ ಮೆಕ್ಯಾನಿಕ್, ಕಾಯಿಲ್ ವೆಂಡರ್, ಮೆಕ್ಯಾನಿಕ್ ಡೀಸೆಲ್, ಹೀಟ್ ಇಂಜಿನ್, ಟರ್ನರ್, ಮೆಷಿನಿಸ್ಟ್, ರಿಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್ ಮೆಕ್ಯಾನಿಕ್ ಅಥವಾ ಇಷ್ಟು ಟ್ರೇಡ್ ಆಗಿರೋರು ಅಥವಾ SSLC ಪ್ಲಸ್ ಕೋರ್ಸ್ ಕಂಪ್ಲೀಟೆಡ್ ಆ್ಯಟ್ ಅಪ್ರೆಂಟಿಸ್ಶಿಪ್ ಟ್ರೇಡ್ ಮೆನ್ಷನ್ ಬಿಲೋ. ಅಪ್ರೆಂಟಿಸ್ಶಿಪ್ ಯಾರ್ಯಾರ್ದಾಗಿದೆ, ಯಾವ ಅಪ್ರೆಂಟಿಸ್ಶಿಪ್ ಅಂದರೆ SSLC ಪ್ಲಸ್ 3 years ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್ ಇಂಜಿನಿಯರ್ ಅಥವಾ ಕಾಂಬಿನೇಷನ್ ಆಫ್ ವೇರಿಯಸ್ ಟರ್ಮ್ಸ್ ಟು ದಿಸ್ ಇಂಜಿನಿಯರಿಂಗ್ ಡಿಸಿಪ್ಲೈನ್ಸ್. ಅಂದರೆ ಇದು ಡಿಪ್ಲೊಮಾ ಆಗಿರೋರು ಸಹ ಅರ್ಜಿಯನ್ನು ಸಲ್ಲಿಸ್ಬೋದು. SSLC ಪ್ಲಸ್ ITI ಆಗಿರುವವರು, ಇಲ್ಲಾಂದರೆ ಡಿಪ್ಲೊಮಾ ಆಗಿರೋರು, ಇಷ್ಟು ಕೋರ್ಸು ಕಂಪ್ಲೀಟ್ ಆಗಿರೋರು ಈ ಲೋಕೋ ಪೈಲಟ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದು ಝೋನ್ ವೈಸು ವೇಕೆನ್ಸಿ. ಅಹಮದಾಬಾದ್ಗೆ ಟೋಟಲ್ ಬಂದುಬಿಟ್ಟು 497, ಅಜ್ಮೀರ್ಗೆ 679, ಅಲಹಾಬಾದ್ಗೆ 80, NCR ಅಲಹಾಬಾದಲ್ಲಿ NR NCR 2 ಝೋನ್ ಇದ್ದಾವೆ, 508 ಇದ್ದಾವೆ. ಟೋಟಲ್ಲು 9,970 ವೇಕೆನ್ಸಿ ಇದ್ದಾವೆ ಫ್ರೆಂಡ್ಸ್. EX ಸರ್ವಿಸ್ ಮ್ಯಾನ್ಗೆ 1004 ನೋಡಿ. ಅನ್ರಿಸರ್ವ್ ಬಂದುಬಿಟ್ಟು 4116, SCಗೆ 1716, STಗೆ 856, OBCಗೆ 2289, EWSಗೆ 991 ವೇಕೆನ್ಸಿ ಇದ್ದಾವೆ ಫ್ರೆಂಡ್ಸ್. ಈ ಝೋನ್ಗೆ ಅರ್ಜಿ ಯಾರ್ಯಾರು ಸಲ್ಲಿಸ್ತೀರಾ? ನಮ್ಮ ಬೆಂಗಳೂರು ಝೋನ್ ಇಲ್ಲ, ನಮ್ಮ ಬೆಂಗಳೂರು ಝೋನ್ಗೆ ಕರ್ನಾಟಕಕ್ಕೆ ವೇಕೆನ್ಸಿ ಕೊಟ್ಟಿಲ್ಲ. ನಾವು ಸಿಕಿಂದ್ರಾಬಾದ್ ಆಗಲಿ, ಚೆನ್ನೈ ಆಗಲಿ, ಈ ಥರ ಅಕ್ಕಪಕ್ಕ ಇರುವ ಸ್ಟೇಟ್ಗಳಿಗೆ ನಾವು ಅರ್ಜಿ ಸಲ್ಲಿಸ್ಬೋದು. ಯಾವುದೇ ಒಂದು ಝೋನಿಗೂ ಸಹ ನಾವು ಅರ್ಜಿ ಸಲ್ಲಿಸ್ಬೋದು ಫ್ರೆಂಡ್ಸ್. ಕರ್ನಾಟಕದ ಅಭ್ಯರ್ಥಿಗಳು ಆಲ್ ಓವರ್ ಇಂಡಿಯಾ ಈ ಝೋನ್ ಲೀಸ್ಟಲ್ಲಿ ಯಾವ ಹೆಸರಿದ್ದಾವೋ ಆ ಎಲ್ಲ ಝೋನ್ಗಳಿಗೂ ಅರ್ಜಿ ಸಲ್ಲಿಸ್ಬೋದು. ಯಾವುದಾದ್ರೂ ಒಂದು ಝೋನಿಗೆ ಅರ್ಜಿ ಸಲ್ಲಿಸ್ಬೋದು. ಗುವಾಹಟಿಗಾಗಲಿ, ಗೋರಖ್ಪುರ್ಗಾಗಲಿ, ಚೆನ್ನೈಗಾಗಲಿ, ಛತ್ತೀಸ್ಗಢ್ಗಾಗಲಿ, ಬಿಸ್ಲಾಪುರ್, ಅಲಹಾಬಾದ್, ಸಿಕಿಂದ್ರಾಬಾದ್, ತಿರುವನಂತಪುರಂ, ಪಾಟ್ನಾ, ಮುಜಾಫರ್, ಇದಕ್ಕೆ ಈ ಝೋನ್ಗಳಿಗೆ ಅರ್ಜಿ ಸಲ್ಲಿಸ್ಬೋದು ನಾವು ಕರ್ನಾಟಕದ ಅಭ್ಯರ್ಥಿಗಳು. ಫ್ರೆಂಡ್ಸ್, ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈ ಅಧಿಸೂಚನೆ ಬಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜೈ ಹಿಂದ್ ಫ್ರೆಂಡ್ಸ್.